ತೀರ್ಪು ಕೂಡ ಈಗ ಅಧಿಕೃತ ಘೋಷಣೆ ಆಗಿಲ್ಲ, ಫಲಿತಾಂಶ ಘೋಷಣೆ ಆಗಿಲ್ಲ. ಈಗಾಗಲೇ ಗಮನಿಸ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಈಗ ಸೇರಿರುವಂಥದ್ದು. ಈಗ ವಿಜಯೋತ್ಸವ ಕೂಡ ಇಲ್ಲಿ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಇವತ್ತು ನಡೆದಂಥ 7 ಸ್ಥಾನಗಳ ಪೈಕಿ ಜಾರಕಿಹೊಳಿ ಪ್ಯಾನಲಿಂದ 4 ಸ್ಥಾನಗಳಲ್ಲಿ ಭರ್ಜರಿಯಾದಂಥ ಗೆಲುವನ್ನು ಕೂಡ ಈಗ ಸಾಧಿಸಿದ್ರು. ಅದರಲ್ಲಿ ಪ್ರಮುಖವಾಗಿ 11 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅಂದರೆ ಮ್ಯಾಜಿಕ್ ನಂಬರ್ ಏನಿತ್ತು ಆ ಒಂದು ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ಭರ್ಜರಿಯಾದಂಥ ಗೆಲುವನ್ನು ಕೂಡ ಸಾಧಿಸಿದ್ರು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡಿಸುವ ಪ್ರಯತ್ನವನ್ನು ಮಾಡ್ತೇನೆ. ಈ ಒಂದು ಚುನಾವಣೆ ಏನಾಗಿತ್ತು, ಇದು ಪ್ರಮುಖವಾಗಿ ಇದು ಕತ್ತಿ ವರ್ಸಸ್ ಸೌದಿ ಮತ್ತು ಜೊತೆಗೆ ಜಾರಕಿಹೊಳಿ ಬ್ರದರ್ಸ್ ನಡುವೆ ಬಿಗ್ ಫೈಟ್ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಇತ್ತು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈಗ ಬಾಲಚಂದ್ರ ಜಾರಕಿಹೊಳಿ ಅವರಿದ್ದಾರೆ. ಸರ್, ಈ ಒಂದು ಚುನಾವಣೆಯಲ್ಲಿ ಭರ್ಜರಿಯಾದಂಥ ಗೆಲುವನ್ನು ಸಾಧಿಸ್ತೀರಿ, ಏನು ಹೇಳ್ತೀರಿ? ಈಗ ಇನ್ನೂ ಡೀಟೇಲಾಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡತ್ತನ್ರಿ. ಒಟ್ಟು ನಮ್ಮದೆಲ್ಲ ಭಾಳ ದಿವಸ ನಂತರ ಹೋರಾಟ ಇವತ್ತು ಯಶಸ್ವಿಯಾಗಿದೆ, ಅಂದರೆ ಮೆಜಾರಿಟಿ ಆಗಿದೆ. ಮುಂದಿನ ದಿನಮಾನದಾಗ ಬೆಳಗಾವಿ ಜಿಲ್ಲೆ ರೈತರಿಗೆ ಒಳ್ಳೆಯ ಕೆಲಸ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಸಾಕಷ್ಟು ಪ್ರಯತ್ನವನ್ನು ಮಾಡ್ತೀವಿ ಸರ್. ನಿಮ್ಮ ವಿರೋಧಿಗಳು ಸಾಕಷ್ಟು ಅಪಪ್ರಚಾರವನ್ನು ಮಾಡ್ತಿದ್ರು. ಜೊತೆಗೆ ಜಾರಕಿಹೊಳಿಯರಂದರೆ ಇದು ಅದರ್ಸ್ ಅನ್ನೋ ನಿಟ್ಟಿನಲ್ಲಿ ಚುನಾವಣೆ ಕೂಡ ಆಗ್ತಿತ್ತು. ಹಿಂಗೆ ಬರ್ರಿ ಅಲ್ಲಲ್ಲ ಏನಂದರೆ ಜಾರಕಿಹೊಳಿ ವರ್ಸಸ್ ಕತ್ತಿ ಬಣದ ನಡುವೆ ಸಾಕಷ್ಟು ಸ್ಪರ್ಧೆ ಇತ್ತು. ಕಡೆ ಈಗ ಹೀನಾಯವಾಗಿ ಸೋಲು ಒಪ್ಕೊಂಡಿದ್ದಾರೆ. 11 ಸ್ಥಾನಗಳಲ್ಲಿ ಗೆದ್ದಿದ್ದಾರೆ. ಉಳಿದಂಥ ಒಂದಿಷ್ಟು ಕಡೆಗಳಲ್ಲಿ ತೀರ್ಪು ಬಾಕಿ ಇದೆ. ಏನು ಹೇಳ್ತೀರಿ ಸರ್? ಏನಿಲ್ಲ, ಈಗ ನಾ ಡೀಟೇಲ್ ಹೇಳ್ತಾನೆ. ಈಗ ಅಲ್ಲಿ ಪ್ರೆಸ್ನ ಕರ್ತೀನಿ ರೀ. ಸೊ ಅಂದರೆ ಪ್ಯಾನಲ್ ಮಾಡಿದ್ವಿ, ಒಳ್ಳೆ ಸೀಟ್ ಗೆದ್ದಿದ್ವಿ, ಒಳ್ಳೆ ಕೆಲಸ ಮಾಡೋಣ್ರಿ. ಡೀಟೇಲ್ ಆಗಿ ಒಂದು 5 ನಿಮಿಷ ಟೈಮ್ ಕೊಟ್ಟು ಎಲ್ಲ ಹೇಳ್ತಾನೆ ಪ್ಲೀಸ್. ಇದಿಷ್ಟು ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳ್ತಿರುವಂಥದ್ದು. ಡೀಟೇಲ್ ಆಗಿ ಈಗ ಪ್ರೆಸ್ ಕಾನ್ಫರೆನ್ಸ್ ಮಾಡುವ ಮೂಲಕ ನಾನು ಎಲ್ಲ ಮಾಹಿತಿಯನ್ನು ಕೊಡ್ತೇನೆ ಅನ್ನೋ ಮಾಹಿತಿಯನ್ನು ಕೂಡ ಈಗ ಹೇಳ್ತಿರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗ ಅವರ ಅಭಿಮಾನಿಗಳು ಬಂದಿರುವಂಥದ್ದು. 11 ಕ್ಷೇತ್ರದಲ್ಲಿ ಗೆದ್ದಂಥ ಅಭ್ಯರ್ಥಿಗಳ ಇಟ್ಕೊಂಡು ಈಗ ಪ್ರೆಸ್ ಕಾನ್ಫರೆನ್ಸ್ ಕೂಡ ಈಗ ಮಾಡ್ತಿರುವಂಥದ್ದು. ಈ ಒಂದು ಅಂದರೆ ಬೆಳಗಾವಿಯ DCC ಬ್ಯಾಂಕ್ ಚುನಾವಣೆ ಸಾಕಷ್ಟು ಜಿದ್ದಿಗೆ ಪ್ರತಿಷ್ಠೆಗೆ ಕಾರಣ ಆಗಿತ್ತು. ಈ ಒಂದು ಜಿದ್ದು ಪ್ರತಿಷ್ಠೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈಯನ್ನು ಕೂಡ ಈಗ ಸಾಧಿಸಿರುವಂಥದ್ದು. 16 ಕ್ಷೇತ್ರಗಳ ಪೈಕಿ ಈಗ 11 ಸ್ಥಾನಗಳಲ್ಲಿ ಅವರು ಮುನ್ನಡೆಯನ್ನು ಕೂಡ ಈಗ ಸಾಧಿಸಿರುವಂಥದ್ದು. ಕೇವಲ 5 ಸ್ಥಾನಗಳಲ್ಲಿ ಮಾತ್ರ ಗೆದ್ದು ಸೋಲು ಒಪ್ಪಿಕೊಂಡಿರುವಂಥ ಸೌದಿ ಮತ್ತು ಕತ್ತಿ ಬಣ ಅನ್ನೋ ನಿಟ್ಟಿನಲ್ಲಿ ಈಗ ಚರ್ಚೆ ಕೂಡ ಇರುವಂಥದ್ದು. ಕಡೆಗೂ ಜಾರಕಿಹೊಳಿ ಸಹೋದರರು DCC ಬ್ಯಾಂಕ್ನ ಪಾಲಾಗಿರುವಂಥದ್ದು. ಪ್ರಮುಖವಾಗಿ 16 ಕ್ಷೇತ್ರಗಳ ಪೈಕಿ ಇವತ್ತು ಅಧಿಕೃತವಾಗಿ 8 ನಿರ್ದೇಶಕ ಸ್ಥಾನವನ್ನು ಗೆಲ್ಲುವ ಮೂಲಕ ಜಾರಕಿಹೊಳಿ ಬ್ರದರ್ಸ್ ಈ ಒಂದು ಕಮಾಲನ್ನು ಕೂಡ ಈಗ ಮಾಡಿರುವಂಥದ್ದು. ಮತ್ತು ಬನ ಮಾಡಿಕೊಂಡು ಓಡಾಡ್ತಿದ್ದಂಥ ಲಕ್ಷ್ಮಣ್ ಸೌದಿ ಮತ್ತು ರಮೇಶ್ ಕತ್ತಿ ಅವರಿಗೆ ಈಗ ತೀವ್ರ ಮುಖಭಂಗ ಕೂಡ ಆಗಿರುವಂಥದ್ದು. ಜಾರಕಿಹೊಳಿ ಸಹೋದರ ವಿರುದ್ಧ ತೊಡೆಯನ್ನು ತಟ್ಟಿದ್ರು, ಅವರನ್ನು ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಈಗ ಮಾಡಿದರು. ಅದರಲ್ಲಿ ಈಗ ಜಾರಕಿಹೊಳಿ ಪ್ಯಾನಲ್ನಿಂದ ಮೇಲುಗೈ ಸಾಧಿಸಿರುವಂಥದ್ದು. 11 ಅಭ್ಯರ್ಥಿಗಳು ಈಗ ಗೆಲುವಿನ ಮೂಲಕ ಭರ್ಜರಿಯಾಗಿ ಜಾರಕಿಹೊಳಿ ಬ್ರದರ್ಸ್ ಕೂಡ ಈಗ ಕಾರಣ ಆಗಿರುವಂಥದ್ದು. ಒಟ್ಟಾರೆ ಖಂಡಿತ ಮಾತಾಡ್ತೀನಿ ಸರ್. ಈಗ ಜಿದ್ದು ಜಾರಕಿಹೊಳಿ ವರ್ಸಸ್ ಕತ್ತಿ ಅನ್ನೋ ನಿಟ್ಟಿನಲ್ಲಿ ಜಿದ್ದಾಜಿದ್ದು ಜಾರಕಿಹೊಳಿ ಅವರು ಗೆದ್ದಿದ್ದಾರೆ. ಏನು ಹೇಳ್ತಾರೆ? ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯಲ್ಲಿ ನಾನು ಒಂದೇ ಜಾರಕಿಹೊಳಿ ಕುಟುಂಬದ ವಿರೋಧಿಗಳಿಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೇನೆ. ಸೂರ್ಯಚಂದ್ರ ಇರುವವರೆಗೆ ಈ ಭೂಮಿ ಮೇಲೆ ಜಾರಕಿಹೊಳಿ ಅವರ ಕುಟುಂಬದ ಅಧಿಕಾರ ಇರ್ತೈತಿ. ಮುಂದಿನ ದಿನಮಾನದಲ್ಲಿ ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯ ಇತ್ತು ಅಷ್ಟ ಸತ್ಯನ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾನು ಅವರ ಅಭಿಮಾನಿಯಾಗಿ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಜಾರಕಿಹೊಳಿ ಫ್ಯಾಮಿಲಿ ನಮ್ಮ ಬೆಳಗಾವಿ ಡಿಸ್ಟಿಕ್ದಾಗ ಯಾವ ಜಾತಿನೂ ಮಾಡೋದಲ್ಲ, ಸರ್ವ ಜಾತಿ ತೊಗೊಂಡವ್ರು ರಾಜಕೀಯ ಮಾಡ್ತಾರೋ. ಆದರೆ ಕೆಲವೊಂದು ಮಂದಿ ಹಿಂಗೆ ಮಾತಾಡೋದು ಎಲ್ಲ ಸುಳ್ಳು ಐತಿ. ಈ ಎಲೆಕ್ಷನ್ದಾಗ ಏನು ಅನ್ನೋದು ತೋರಿಸ್ಕೊಟ್ರು, ಕೆಲವೊಂದೊಂದು ಮಿಸಿ ತಿದ್ದು ಮಾಡ್ರು. ಹಂಗೆ ಅಂದ್ಕೊಂಡಂಗಿಲ್ಲ. ಜಾರಕಿಹೊಳಿ ಫ್ಯಾಮಿಲಿ ಸರ್ವ ಜಾತಿ ಜುಡಿ ಎಲ್ಲ ಹೊಂದಾಣಿಕೆಯಾಗಿ ಕೆಲವೊಂದು ಜನ ಹೆಸರು ಕೆಡಿಸ್ತಾರೆ, ಅದೆಲ್ಲ ತಲೆಗೆ ಹಾಕೋದಿಲ್ಲ. ಸರ್ಕಾರಿ ಕೆಲಸ ಹಿಡ್ಕೊಂಡು ಎಲ್ಲ ಪಾಪ ಮಹಿಳೆಯರ ಕೆಲಸ ಹಿಡ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ ಜಾರಕಿಹೊಳಿಯವರು. ಯಾರು ಬಂದರೂ ಬರ್ರಿ ಅಂತಾರೆ. ಪ್ರತಿಯೊಬ್ಬರು ಬಡವರು ಬರಲಿ ಶ್ರೀಮಂತರು ಬರಲಿ ಎಲ್ರಿಗೂ ಬಾ ಅಂತಾರು, ಕರೆದು ಕೆಲಸ ಮಾಡ್ತಾರೋ. ವಿರೋಧಿಗಳು ಆಸ್ತಿ ಎಲ್ಲ ಬರ್ಸ್ಕೋತಾರ ಅಂತೇಳಿ ಯಾರು ಹೇಳ್ತಾರ್ರಿ? ಎಲ್ಲ ಸುಳ್ಳು ಹೇಳ್ತಾರೆ. ಯಾರು ಆಸ್ತಿ ಬರ್ಸ್ಕೋತಾರ್ರಿ? ಯಾಕೆ ಬರ್ಸ್ಕೋತಾರೋ? ಈಗೇನು ಮಂದಿ ಕೊಡೋರೇನು ಹುಚ್ಚರದಾರೋ? ಎಲ್ಲ ನಿಮ್ಮ ಮುಂದೆ ಬಂದು ಹೇಳ್ತಾರಲ್ಲ ಪ್ರೆಸ್ದವ್ರ ಮುಂದೆ ಆಸ್ತಿ ಬರ್ಸೋದಾರಂತ. ಎಲ್ಲ ಸುಳ್ಳ್ರಿ.
ಪಾಪ ಪ್ರಚಾರ ಮಾಡ್ತಾರಂತೀರಿ? ಅಪಪ್ರಚಾರ ಮಾಡೇ ಮಾಡ್ತಾರೆ ಸರ್ ಅವರು ಅಪಪ್ರಚಾರ ಮಾಡಿ ಗೆಲ್ಲೋ ಪ್ರಯತ್ನ ಮಾಡಿದರು. ಅವರು ತೀವ್ರವಾದ ಮುಖಭಂಗ ಆಗಿದೆ. ಇದು ಜಾರಕಿಹೊಳಿ ಅವರಿಗೆ ಯಾವಾಗೂ ಈ ಭಾಗದಲ್ಲಿ ಸೋಲಿಲ್ಲ. ಅವ್ರನ್ನ ನಂಬಿದವರಿಗಂತೂ ಇದೀಗ ಜಾರಕಿಹೊಳಿ ಫ್ಯಾಮಿಲಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕತ್ತಿ ಅವ್ರು ಗೆದ್ದು ಬಿಟ್ರಲ್ಲ. ಅದಕ್ಕೇನ್ ಹೇಳ್ತಾರೆ ಕೇಳಿ ಮೈಲಾರಿ. ಜಾರಕಿಹೊಳಿ ಫ್ಯಾಮಿಲಿ ಬಹಳ ಪ್ರಯತ್ನ ಮಾಡಿದ್ರು ಕತ್ತಿ ಅವ್ರನ್ನ ಸೋಲ್ಸಕ್ಕೆ, ಆದ್ರೂ ಕತ್ತಿ ಅವ್ರು ಗೆದ್ರಲ್ಲ. ಅದಕ್ಕೇನಂತಾರೆ ಈ ಜನ ಕೇಳಿ ಒಂದ್ಸರಿ. ಎಮ್ಎಲ್ಗಳಾಗ್ಲಿ ಬೆಳಗ್ಗೆ 4 ಗಂಟೆವರೆಗೂ ಸಾರ್ವಜನಿಕ ಸೇವೆಯಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ಅಂತ ಹುಕ್ಕೇರಿಯಲ್ಲಿ ಇಡೀ ಫ್ಯಾಮಿಲಿ ಕೂಡ ಅಲ್ಲಿ ಹೋಗಿ ಆ ಪ್ರಚಾರವನ್ನ ಮಾಡಿದ್ರು. ಇಡೀ ಕುಟುಂಬ ಪ್ರಚಾರವನ್ನ ಮಾಡಿತು, ಅಲ್ಲಿ ಸೋಲ್ತು. ಇದಕ್ಕೇನು ಹೇಳ್ತಾರೆ? ಅದು ಬಿಡ್ರಿ, ಅದು 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 ದೊಡ್ಡ ವಿಷಯ ಅಲ್ಲ. ಯಾಕಂತಂದ್ರೆ ನಮ್ಮ ಸಹೋದರಗಳ ಅಂತ ಸಣ್ಣ ವಿಷಯ ಅದು ಫ್ಯಾಮಿಲಿನ ಅಲ್ಲಿ ಹೋಯ್ತಲ್ಲ, ಸಣ್ಣ ಅಲ್ಲ. ಅದು ಫ್ಯಾಮಿಲಿ ಅನ್ನೋಕ್ಕಿಂತನೂ ಮುಖ್ಯ ಏನಪ್ಪಾ ಅಂತಂದ್ರೆ ಆ ಸಣ್ಣ ಇಲೆಕ್ಷನ್ ಅವ್ರಿಗೇನು ದೊಡ್ಡ ಇದಲ್ಲ. ಆದರೆ ಅವ್ರು ಇಲ್ಲಿ ತೋರಿಸ್ತಿರಲ್ಲ, DCC ಬ್ಯಾಂಕಲ್ಲಿ ನಾವು ತೋರಿಸ್ತೀವಿ ಅಂತ ಅವರು ಹೇಳಿದ್ರಲ್ಲ. ಈಗ DCC ಬ್ಯಾಂಕ್ ಏನು ಅನ್ನೋದನ್ನು ನಮ್ಮ ಜಾರಕಿಹೊಳಿ ಫ್ಯಾಮಿಲಿ ಅವ್ರು ತೋರಿಸ್ತಾಯಿತು. ಇನ್ನು ಮುಂದೆ CM ಅನ್ನು ಅವರ ಸತೀಶ್ ಜಾರಕಿಹೊಳಿ ಆಗ್ತಾರೆ, ಅದನ್ನು ತೋರಿಸ್ತೀವಿ. ಇದಿಷ್ಟು ಇಲ್ಲಿರುವಂಥ ಅವರ ಬೆಂಬಲಿಗರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಜಾರಕಿಹೊಳಿ ಕುಟುಂಬದವರು ಏನು ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡ್ತಾರೆ, ಎಲ್ಲ ಸಮಾಜವನ್ನು ಕರೆದುಕೊಂಡು ಹೋಗ್ತಾರೆ ಅನ್ನೋ ನಿಟ್ಟಿನಲ್ಲಿ ತೀರ್ಪು ಕೂಡ ಈಗ ಅಧಿಕೃತ ಘೋಷಣೆ ಆಗಿಲ್ಲ, ಫಲಿತಾಂಶ ಘೋಷಣೆ ಆಗಿಲ್ಲ. ಈಗಾಗಲೇ ಗಮನಿಸ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಏನು ಅವರ ಅಭಿಮಾನಿಗಳು ಕೂಡ ಈಗ ಸೇರಿರುವಂಥದ್ದು. ಈಗ ವಿಜಯೋತ್ಸವ ಕೂಡ ಇಲ್ಲಿ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಇವತ್ತು ನಡೆದಂಥ 7 ಸ್ಥಾನಗಳ ಪೈಕಿ ಜಾರಕಿಹೊಳಿ ಪ್ಯಾನಲಿಂದ 4 ಸ್ಥಾನಗಳಲ್ಲಿ ಭರ್ಜರಿಯಾದಂಥ ಗೆಲುವನ್ನು ಕೂಡ ಈಗ ಸಾಧಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ಏನು 11 ಸ್ಥಾನಗಳನ್ನು ಗೆಲ್ಲುವ ಮೂಲಕ, ಅಂದರೆ ಏನು ಮ್ಯಾಜಿಕ್ ನಂಬರ್ ಏನಿತ್ತು ಆ ಒಂದು ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ಭರ್ಜರಿಯಾದಂಥ ಗೆಲುವನ್ನು ಕೂಡ ಸಾಧಿಸಿದ್ರು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡಿಸುವ ಪ್ರಯತ್ನವನ್ನು ಮಾಡ್ತೇನೆ. ಈ ಒಂದು ಚುನಾವಣೆ ಏನಾಗಿತ್ತು, ಇದು ಪ್ರಮುಖವಾಗಿ ಇದು ಕತ್ತಿ ವರ್ಸಸ್ ಸೌದಿ ಮತ್ತು ಜೊತೆಗೆ ಜಾರಕಿಹೊಳಿ ಬ್ರದರ್ಸ್ ನಡುವೆ ಬಿಗ್ ಫೈಟ್ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಇತ್ತು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈಗ ಏನು ಬಾಲಚಂದ್ರ ಜಾರಕಿಹೊಳಿ ಅವರು ಇದ್ದಾರೆ. ಸರ್, ಈ ಒಂದು ಚುನಾವಣೆಯಲ್ಲಿ ಭರ್ಜರಿಯಾದಂಥ ಗೆಲುವನ್ನು ಸಾಧಿಸ್ತೀರಿ, ಏನು ಹೇಳ್ತೀರಿ? ಈಗ ಇನ್ನೂ ಡೀಟೇಲಾಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡತ್ತೇನೆ ರೀ. ಒಟ್ಟು ನಮ್ಮದೆಲ್ಲ ಭಾಳ ದಿವಸ ನಂತರ ಹೋರಾಟ ಇವತ್ತು ಯಶಸ್ಸಾಗಿದೆ, ಅಂದರೆ ಮೆಜಾರಿಟಿ ಆಗಿದೆ. ಮುಂದಿನ ದಿನಮಾನದಾಗ ಬೆಳಗಾವಿ ಜಿಲ್ಲೆ ರೈತರಿಗೆ ಒಳ್ಳೆ ಕೆಲಸ ಮಾಡೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಸಾಕಷ್ಟು ಪ್ರಯತ್ನವನ್ನು ಮಾಡ್ತೀವಿ ಸರ್. ನಿಮ್ಮ ವಿರೋಧಿಗಳು ಸಾಕಷ್ಟು ಏನು ಅಪಪ್ರಚಾರವನ್ನು ಮಾಡ್ತಿದ್ರು. ಜೊತೆಗೆ ಏನು ಜಾರಕಿಹೊಳಿಯರಂದರೆ ಇದು ಅದರ್ಸ್ ಅನ್ನೋ ನಿಟ್ಟಿನಲ್ಲಿ ಚುನಾವಣೆ ಕೂಡ ಆಗ್ತಿತ್ತು. ಹಿಂಗೆ ಬರ್ರಿ ಅಲ್ಲಲ್ಲ ಏನಂದರೆ ಜಾರಕಿಹೊಳಿ ವರ್ಸಸ್ ಕತ್ತಿ ಬಣ್ಣದ ನಡುವೆ ಸಾಕಷ್ಟು ಸ್ಪರ್ಧೆ ಇತ್ತು. ಕಡೆ ಈಗ ಹೀನಾಯವಾಗಿ ಸೋಲು ಒಪ್ಕೊಂಡಿದ್ದಾರೆ. 11 ಸ್ಥಾನಗಳಲ್ಲಿ ಗೆದ್ದಿದ್ದಾರೆ. ಉಳಿದಂಥ ಏನು ಒಂದಿಷ್ಟು ಕಡೆಗಳಲ್ಲಿ ತೀರ್ಪು ಬಾಕಿ ಇದೆ, ಏನು ಹೇಳ್ತೀರಿ ಸರ್? ಏನಿಲ್ಲ, ಈಗ ನಾ ಡೀಟೇಲ್ ಹೇಳ್ತಾನೆ. ಈಗ ಅಲ್ಲೆಲ್ಲ ಅಲ್ಲಿ ಪ್ರೆಸ್ನ ಕರೆದೇನೆ ರೀ. ಸೊ ಅಂದರೆ ಪ್ಯಾನಲ್ ಮಾಡಿದ್ವಿ, ಒಳ್ಳೆ ಸೀಟ್ ಗೆದ್ದಿದ್ವಿ, ಒಳ್ಳೆ ಕೆಲಸ ಮಾಡೋಣ್ರಿ. ಡೀಟೇಲ್ ಆಗಿ ಒಂದು 5 ನಿಮಿಷ ಟೈಮ್ ಕೊಟ್ಟು ಎಲ್ಲ ಹೇಳ್ತಾನೆ ಪ್ಲೀಸ್. ಇದಿಷ್ಟು ಏನು ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳ್ತಿರುವಂಥದ್ದು. ಡಿಟೇಲ್ ಆಗಿ ಈಗ ಪ್ರೆಸ್ ಕಾನ್ಫರೆನ್ಸ್ ಮಾಡುವ ಮೂಲಕ ನಾನು ಎಲ್ಲ ಮಾಹಿತಿಯನ್ನು ಕೊಡ್ತೇನೆ ಅನ್ನೋ ಮಾಹಿತಿಯನ್ನು ಕೂಡ ಈಗ ಹೇಳ್ತಿರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗ ಅವರ ಅಭಿಮಾನಿಗಳು ಬಂದಿರುವಂಥದ್ದು. 11 ಕ್ಷೇತ್ರದಲ್ಲಿ ಗೆದ್ದಂಥ ಅಭ್ಯರ್ಥಿಗಳ ಇಟ್ಕೊಂಡು ಈಗ ಪ್ರೆಸ್ ಕಾನ್ಫರೆನ್ಸ್ ಕೂಡ ಈಗ ಮಾಡ್ತಿರುವಂಥದ್ದು. ಈ ಒಂದು ಅಂದರೆ ಬೆಳಗಾವಿಯ DCC ಬ್ಯಾಂಕ್ ಚುನಾವಣೆ ಸಾಕಷ್ಟು ಜಿದ್ದಿಗೆ ಪ್ರತಿಷ್ಠೆಗೆ ಕಾರಣ ಆಗಿತ್ತು. ಈ ಒಂದು ಏನು ಜಿದ್ದು ಪ್ರತಿಷ್ಠೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈಯನ್ನು ಕೂಡ ಈಗ ಸಾಧಿಸಿರುವಂಥದ್ದು. 16 ಕ್ಷೇತ್ರಗಳ ಪೈಕಿ ಈಗ 11 ಸ್ಥಾನಗಳಲ್ಲಿ ಅವರು ಮುನ್ನಡೆಯನ್ನು ಕೂಡ ಈಗ ಸಾಧಿಸಿರುವಂಥದ್ದು. ಕೇವಲ 5 ಸ್ಥಾನಗಳಲ್ಲಿ ಮಾತ್ರ ಗೆದ್ದು ಏನು ಸೋಲು ಒಪ್ಪಿಕೊಂಡಿರುವಂಥ ಸೌದಿ ಮತ್ತು ಕತ್ತಿಬನ ಅನ್ನೋ ನಿಟ್ಟಿನಲ್ಲಿ ಈಗ ಚರ್ಚೆ ಕೂಡ ಇರುವಂಥದ್ದು. ಕಡೆಗೂ ಜಾರಕಿಹೊಳಿ ಸಹೋದರರು DCC ಬ್ಯಾಂಕ್ನ ಪಾಲಾಗಿರುವಂಥದ್ದು. ಪ್ರಮುಖವಾಗಿ 16 ಕ್ಷೇತ್ರಗಳ ಪೈಕಿ ಇವತ್ತು ಅಧಿಕೃತವಾಗಿ 8 ನಿರ್ದೇಶಕ ಸ್ಥಾನವನ್ನು ಗೆಲ್ಲುವ ಮೂಲಕ ಜಾರಕಿಹೊಳಿ ಬ್ರದರ್ಸ್ ಈ ಒಂದು ಕಮಾಲನ್ನು ಕೂಡ ಈಗ ಮಾಡಿರುವಂಥದ್ದು. ಮತ್ತು ಬನ ಮಾಡಿಕೊಂಡು ಓಡಾಡ್ತಿದ್ದಂಥ ಲಕ್ಷ್ಮಣ್ ಸೌದಿ ಮತ್ತು ರಮೇಶ್ ಕತ್ತಿ ಅವರಿಗೆ ಈಗ ತೀವ್ರ ಮುಖಭಂಗ ಕೂಡ ಆಗಿರುವಂಥದ್ದು. ಜಾರಕಿಹೊಳಿ ಸಹೋದರ ವಿರುದ್ಧ ಏನು ತೊಡೆಯನ್ನು ತಟ್ಟಿದ್ರು, ಅವರನ್ನು ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಈಗ ಮಾಡಿದರು. ಅದರಲ್ಲಿ ಈಗ ಏನು ಜಾರಕಿಹೊಳಿ ಪ್ಯಾನಲ್ನಿಂದ ಮೇಲುಗೈ ಸಾಧಿಸಿರುವಂಥದ್ದು. 11 ಅಭ್ಯರ್ಥಿಗಳು ಈಗ ಗೆಲುವಿನ ಮೂಲಕ ಭರ್ಜರಿಯಾಗಿ ಜಾರಕಿಹೊಳಿ ಬ್ರದರ್ಸ್ ಕೂಡ ಈಗ ಏನು ಕಾರಣ ಆಗಿರುವಂಥದ್ದು. ಒಟ್ಟಾರೆ
ಅವ್ರು ಮಾತಾಡಿಸಿ, ಅವ್ರು ಏನ್ ಹೇಳ್ತಾರೆ ಕೇಳಿ. ಖಂಡಿತ ಮಾತಾಡ್ತೀನಿ ಸರ್. ಈಗ ಜಿದ್ದಾಜಿದ್ದು ಜಾರಕಿಹೊಳಿ ವರ್ಸಸ್ ಕತ್ತಿ ಅನ್ನೋ ನಿಟ್ಟಿನಲ್ಲಿ ಜಿದ್ದಾಜಿದ್ದು ಜಾರಕಿಹೊಳಿ ಅವ್ರು ಗೆದ್ದಿದ್ದಾರೆ, ಏನು ಹೇಳ್ತಾರೆ? ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯಲ್ಲಿ ನಾನು ಒಂದೇ ಜಾರಕಿಹೊಳಿ ಕುಟುಂಬದ ವಿರೋಧಿಗಳಿಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೇನೆ. ಸೂರ್ಯಚಂದ್ರ ಇರುವವರೆಗೆ ಈ ಭೂಮಿ ಮೇಲೆ ಜಾರಕಿಹೊಳಿ ಅವ್ರ ಕುಟುಂಬದ ಅಧಿಕಾರ ಇರ್ತೈತಿ. ಮುಂದಿನ ದಿನಮಾನದಲ್ಲಿ ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯ ಇತ್ತು ಅಷ್ಟ ಸತ್ಯಸನ್ನ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾನು ಅವ್ರ ಅಭಿಮಾನಿಯಾಗಿ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಜಾರಕಿಹೊಳಿ ಫ್ಯಾಮಿಲಿ ನಮ್ಮ ಬೆಳಗಾವಿ ಡಿಸ್ಟಿಕ್ದಾಗ ಯಾವ ಜಾತಿನೂ ಮಾಡೋದಲ್ಲ, ಸರ್ವ ಜಾತಿ ತೊಗೊಂಡವ್ರು ರಾಜಕೀಯ ಮಾಡ್ತಾರೋ. ಆದರೆ ಕೆಲವೊಂದು ಮಂದಿ ಹಿಂಗೆ ಮಾತಾಡೋದು ಎಲ್ಲ ಸುಳ್ಳು ಐತಿ. ಈ ಇಲೆಕ್ಷನ್ದಾಗ ಏನು ಅನ್ನೋದು ತೋರಿಸ್ಕೊಟ್ರು, ಕೆಲವೊಂದೊಂದು ಮಿಸಿ ತಿದ್ದು ಮಾಡ್ರು. ಹಂಗೆ ಅಂದ್ಕೊಂಡಂಗಿಲ್ಲ. ಜಾರಕಿಹೊಳಿ ಫ್ಯಾಮಿಲಿ ಸರ್ವ ಜಾತಿ ಜುಡಿ ಎಲ್ಲ ಹೊಂದಾಣಿಕೆಯಾಗಿ ಗೆದ್ರು. ಏನು ಕೆಲವೊಂದು ಜನ ಹೆಸರು ಕೆಡಿಸ್ತಾರೆ, ಅದೆಲ್ಲ ತಲೆಗೆ ಹಾಕೋದಿಲ್ಲ. ಸರ್ಕಾರಿ ಕೆಲಸ ಹಿಡ್ಕೊಂಡು ಎಲ್ಲ ಪಾಪ ಮಹಿಳಾ ಮತ್ತು ಮಹಿಳೆಯರ ಕೆಲಸ ಹಿಡ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ ಜಾರಕಿಹೊಳಿಯವರು. ಯಾರು ಬಂದರೂ ಬರ್ರಿ ಅಂತಾರೆ, ಪ್ರತಿಯೊಬ್ಬರು ಬಡವರು ಬರಲಿ ಶ್ರೀಮಂತರು ಬರಲಿ ಎಲ್ರಿಗೂ ಬಾ ಅಂತಾರು, ಕರೆದು ಕೆಲಸ ಮಾಡ್ತಾರೋ. ವಿರೋಧಿಗಳು ಆಸ್ತಿ ಎಲ್ಲ ಬರ್ಸ್ಕೋತಾರ ಅಂತೇಳಿ ಯಾರು ಹೇಳ್ತಾರ್ರಿ? ಎಲ್ಲ ಸುಳ್ಳು ಹೇಳ್ತಾರೆ. ಯಾರು ಆಸ್ತಿ ಬರ್ಸ್ಕೋತಾರ್ರಿ? ಯಾಕೆ ಬರ್ಸ್ಕೋತಾರೋ? ಈಗೇನು ಮಂದಿ ಕೊಡೋರೇನು ಹುಚ್ಚರದಾರೋ? ಎಲ್ಲ ನಿಮ್ಮ ಮುಂದೆ ಬಂದು ಹೇಳ್ತಾರಲ್ಲ ಪ್ರೆಸ್ದವ್ರ ಮುಂದೆ ಆಸ್ತಿ ಬರ್ಸೋದಾರಂತ. ಎಲ್ಲ ಸುಳ್ಳ್ರಿ. ಪಾಪ ಪ್ರಚಾರ ಮಾಡ್ತಾರಂತೀರಿ. ಅಪಪ್ರಚಾರ ಮಾಡೇ ಮಾಡ್ತಾರೆ. ಅವರು ಅಪಪ್ರಚಾರ ಮಾಡಿ ಗೆಲ್ಲೋ ಪ್ರಯತ್ನ ಮಾಡಿದ್ರು. ಅವರು ತೀವ್ರವಾದ ಮುಖಭಂಗ ಆಗಿದೆ. ಇದು ಜಾರಕಿಹೊಳಿ ಅವರಿಗೆ ಯಾವಾಗೂ ಈ ಭಾಗದಲ್ಲಿ ಸೋಲಿಲ್ಲ. ಅವ್ರನ್ನ ನಂಬಿದವರಿಗಂತೂ ಇದೀಗ ಜಾರಕಿಹೊಳಿ ಫ್ಯಾಮಿಲಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕತ್ತಿ ಅವ್ರು ಗೆದ್ದು ಬಿಟ್ರಲ್ಲ, ಅದಕ್ಕೇನ್ ಹೇಳ್ತಾರೆ ಕೇಳಿ ಮೈಲಾರಿ. ಜಾರಕಿಹೊಳಿ ಫ್ಯಾಮಿಲಿ ಬಹಳ ಪ್ರಯತ್ನ ಮಾಡಿದ್ರು ಕತ್ತಿ ಅವ್ರನ್ನ ಸೋಲ್ಸಕ್ಕೆ, ಆದ್ರೂ ಕತ್ತಿ ಅವ್ರು ಗೆದ್ರಲ್ಲ, ಅದಕ್ಕೇನಂತಾರೆ ಈ ಜನ ಕೇಳಿ ಒಂದ್ಸರಿ. MLAಗಳಾಗ್ಲಿ ಬೆಳಗ್ಗೆ 4 ಗಂಟೆವರೆಗೂ ಸಾರ್ವಜನಿಕ ಸೇವೆಯಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ಅಂತ ಹುಕ್ಕೇರಿಯಲ್ಲಿ ಇಡೀ ಫ್ಯಾಮಿಲಿ ಕೂಡ ಅಲ್ಲಿ ಹೋಗಿ ಆ ಪ್ರಚಾರವನ್ನ ಮಾಡಿದ್ರು. ಇಡೀ ಕುಟುಂಬ ಪ್ರಚಾರವನ್ನ ಮಾಡಿತು, ಅಲ್ಲಿ ಸೋಲ್ತು. ಇದಕ್ಕೇನು ಹೇಳ್ತಾರೆ? ಅದು ಬಿಡ್ರಿ, ಅದು ದೊಡ್ಡ ವಿಷಯ ಅಲ್ಲ. ಯಾಕಂತಂದ್ರೆ ನಮ್ಮ ಸೌಕರ್ಯಗಳು ಅಂತ ಸಣ್ಣ ವಿಷಯ ಅದು ಫ್ಯಾಮಿಲಿನ ಅಲ್ಲಿ ಹೋಯ್ತಲ್ಲ ಸಣ್ಣ ಅಲ್ಲ. ಅದು ಫ್ಯಾಮಿಲಿ ಅನ್ನೋಕ್ಕಿಂತನೂ ಮುಖ್ಯ ಏನಪ್ಪಾ ಅಂತಂದ್ರೆ ಆ ಸಣ್ಣ ಇಲೆಕ್ಷನ್ ಅವ್ರಿಗೇನು ದೊಡ್ಡ ಇದಲ್ಲ. ಆದರೆ ಅವ್ರು ಇಲ್ಲಿ ತೋರಿಸ್ತಿರಲ್ಲ, DCC ಬ್ಯಾಂಕಲ್ಲಿ ನಾವು ತೋರಿಸ್ತೀವಿ ಅಂತ ಅವರು ಹೇಳಿದ್ರಲ್ಲ. ಈಗ DCC ಬ್ಯಾಂಕ್ ಏನು ಅನ್ನೋದನ್ನು ನಮ್ಮ ಜಾರಕಿಹೊಳಿ ಫ್ಯಾಮಿಲಿ ಅವ್ರು ತೋರಿಸ್ತಾಯಿತು. ಇನ್ನು ಮುಂದೆ CM ಅನ್ನು ಅವರ ಸತೀಶ್ ಜಾರಕಿಹೊಳಿ ಆಗ್ತಾರೆ, ಅದನ್ನು ತೋರಿಸ್ತೀವಿ. ಇದಿಷ್ಟು ಇಲ್ಲಿರುವಂಥ ಅವರ ಬೆಂಬಲಿಗರ ರೈತರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಜಾರಕಿಹೊಳಿ ಕುಟುಂಬದವರು ಏನು ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡ್ತಾರೆ, ಎಲ್ಲ ಸಮಾಜವನ್ನು ಕರೆದುಕೊಂಡು ಹೋಗ್ತಾರೆ ಅನ್ನೋ ನಿಟ್ಟಿನಲ್ಲಿ